ರಾಜ್ಯ ಸರ್ಕಾರ ನೂತನವಾಗಿ 5 ಜನರನ್ನ ಮಾಹಿತಿ ಹಕ್ಕು ಆಯೋಗಕ್ಕೆ ಆಯುಕ್ತರನ್ನಾಗಿ ನೇಮಕ ಮಾಡಿದೆ. ಸದ್ಯ 5 ಜನರಲ್ಲಿ 4 ಜನ ಪತ್ರಕರ್ತರಾಗಿರುವುದು ವಿಶೇಷವಾಗಿದೆ. ಇಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಹಿರಿಯ ಪತ್ರಕರ್ತರಾದ ರುದ್ರಣ್ಣ ಹರ್ತಿಕಟ್ಟಿ ಮತ್ತು ಬದ್ರುದ್ದೀನ್ ಜೊತೆಗೆ ಶಿವಕುಮಾರ್ ಹಾಗೂ ನಿವೃತ್ತ IAS ಅಧಿಕಾರಿ ಡಾಕ್ಟರ್ BR ಮಮತಾ ಸೇರಿದಂತೆ ಚಲನಚಿತ್ರ ಅಕಾಡೆಮಿಗೆ ನೇಮಕವಾದ ಪತ್ರಕರ್ತರಾದ ಚಿದಾನಂದ ಪಾಟೀಲ್ ಜೊತೆಗೆ ಶಾದ್ರಿ ಅವರನ್ನ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಇಂಪೋರ್ಟ್ ಮಾಡಿಸಿದ್ವಿ ನಾವು ಅದೇ ವಿಚಾರ ಮಾಡ್ತಾ ಇದ್ವಿ ಯಾರು ನೋಡಿ ಸರ್ ಅಷ್ಟೊಂದಿಗೆ ಪ್ರತ್ಯಕ್ಷರಾದ ನೀವು ಅಂದ್ಕೊಂಡ್ರಿ ಸರ್ ಎಲ್ಲರೂ ನಮ್ಮ ಕಡೆ ಸರ್ ಪ್ಲೀಸ್ ತಗೊಳ್ಳಿ ಸರ್ ಅವ್ರನ್ನ ನೆಕ್ಸ್ಟ್ ಪಟೇಲ್ ಕಡೆ ಬಂದ್ಬಿಡ್ರಿ. ಹಾಂ ಸೆಂಟ್ರ್ ಆಫ್ ಪಾಯಿಂಟ್ ಹಾಂ ಸರ್ ಒಂದು ನಿಮಿಷ ಸರ್ ಹಾಕ್ಲಿಕ್ಕೆ ಇವತ್ತು ಮಾಹಿತಿ ಆಯೋಗದ ಆಯುಕ್ತರುಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ವಿ. ಅದರಲ್ಲಿ ಇವತ್ತು ರುದ್ರಣ್ಣ ಹರ್ತಿಕೋಟೆ ಅವರು, ಬದ್ರುದ್ದೀನ್ ಅವರು, ಹಾಗೆ ಡಾಕ್ಟರ್ BR ಮಮತಾ ಅವರು, ರಾಜಶೇಖರ್ ಅವರು ಅಷ್ಟು ಜನರಿಗೆ ಇವತ್ತು ಅಭಿನಂದನೆ ಸಲ್ಲಿಸುವ ಕೆಲಸವನ್ನು ನಾವು ಮಾಡಿದ್ವಿ. ಮಾನ್ಯ KV ಪ್ರಭಾಕರ್ ಅವರು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು, ಅವರು ಅಭಿನಂದನೆಯನ್ನು ಸಲ್ಲಿಸಿದರು. ಹಾಗೆ ಅವರ ಜೊತೆಗೆ HB ದಿನೇಶ್ ಅವರು ನಿವೃತ್ತ ಜಂಟಿ ನಿರ್ದೇಶಕರು ವಾರ್ತಾ ಇಲಾಖೆ ಅವರು ಕೂಡ ಬಂದಿದ್ದರು. ಇದೇ ಸಂದರ್ಭದಲ್ಲಿ ಚಲನಚಿತ್ರ ಅಕಾಡೆಮಿಗೆ ಹೊಸದಾಗಿ ನೇಮಕ ಆದಂಥ ನಮ್ಮ ಚಿದಾನಂದ್ ಪಟೇಲ್ ಹಾಗೆ ದೇಶಾದ್ರಿ ಇವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ಪತ್ರಕರ್ತರುಗಳು ಒಂದು ಹುದ್ದೆಯಿಂದ ಮತ್ತೊಂದು ಹುದ್ದೆಗೆ ಅಂದರೆ ಪತ್ರಕರ್ತರುಗಳಾಗಿ ಮತ್ತೊಂದು ಸರ್ಕಾರಿ ಹುದ್ದೆಗೆ ಹೋದ ಸಂದರ್ಭದಲ್ಲಿ KWJ ಕೊಡುವಂಥ ಗೌರವವನ್ನು ಅವರಿಗೆ ಇವತ್ತು ಸಮರ್ಪಣೆ ಮಾಡಿದ್ದೇವೆ. ನಾಡಿನ ನಾನಾ ಭಾಗದಿಂದ ಬಂದಂಥ ಎಲ್ಲ ಜಿಲ್ಲೆಗಳು, ತಾಲೂಕುಗಳು, ಅನೇಕ ಭಾಗದಿಂದ ಬಂದಂಥ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇವತ್ತು ಮಾಹಿತಿ ಆಯೋಗದ ಆಯುಕ್ತರುಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ವಿ. ಅದರಲ್ಲಿ ಇವತ್ತು ರುದ್ರಣ್ಣ ಹರ್ತಿಕೋಟೆ ಅವರು, ಬದ್ರುದ್ದೀನ್ ಅವರು, ಹಾಗೆ ಡಾಕ್ಟರ್ BR ಮಮತಾ ಅವರು, ರಾಜಶೇಖರ್ ಅವರು ಅಷ್ಟು ಜನರಿಗೆ ಇವತ್ತು ಅಭಿನಂದನೆ ಸಲ್ಲಿಸುವ ಕೆಲಸವನ್ನು ನಾವು ಮಾಡಿದ್ವಿ. ಮಾನ್ಯ KV ಪ್ರಭಾಕರ್ ಅವರು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು, ಅವರು ಅಭಿನಂದನೆಯನ್ನು ಸಲ್ಲಿಸಿದರು. ಹಾಗೆ ಅವರ ಜೊತೆಗೆ